ನಿಷೇಧಿತ ಮಾದಕ ವಸ್ತು ಮಾರಾಟ ಮಾಡುತ್ತಿದ್ದ ಓರ್ವ ವಿದೇಶಿ ಡ್ರಗ್ ಪೆಡ್ಲರ್ ಅನ್ನು ಬಂಧಿಸುವಲ್ಲಿ ಸಿಸಿಬಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ವಿದೇಶಿ ಮೂಲದ 45 ವರ್ಷದ ಎರ್ನೆಸ್ಟ್ ಉಗಾ ಎಂಬ ಡ್ರಗ್ ಪೆಡ್ಲರ್ ಮಾರತಹಳ್ಳಿಯ ಮುನೆ ಕೊಳಲುವಿನಲ್ಲಿ ಬಾಡಿಗೆ ಮನೆಯಲ್ಲಿ ನಿಷೇಧಿತ ಮಾದಕ ವಸ್ತುಗಳಾದ ಎಂಡಿಎಂಎ ಮತ್ತು ಎಕ್ಸ್ಟಸಿಗಳನ್ನು ಇರಿಸಿಕೊಂಡು ಮಾದಕ ದ್ರವ್ಯ ವ್ಯಸನಿಗಳಿಗೆ ಮಾರಾಟ ಮಾಡುತ್ತಿದ್ದ. ಈ ಸಂಬಂಧ ಮಾಹಿತಿಯೊಂದು ಸಿಸಿಬಿ ಎಸಿಪಿ ಮಹಾನಂದ ಅವರಿಗೆ ಲಭ್ಯವಾಗುತ್ತೆ. ಎನ್ಡಿಪಿಎಸ್ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ಸಿಸಿಬಿ ಪೊಲೀಸ್ ಇನ್ಸ್ಪೆಕ್ಟರ್ ಶಿವರಾಜ್ ಅವರೊಂದಿಗೆ ಡ್ರಗ್ ಪೆಡ್ಲರ್ ಮನೆ ಮೇಲೆ ದಾಳಿ ನಡೆಸಿ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸುತ್ತಾರೆ. ಡ್ರಗ್ ಪೆಡ್ಲರ್ ತಾನು ವಾಸವಿರುವ ಮನೆಯಿಂದಲೇ ಅಕ್ರಮ ಚಟುವಟಿಕೆಗಳನ್ನು ನಡೆಸುತ್ತಿದ್ದುದಾಗಿ ಬಾಯ್ಬಿಡುತ್ತಾನೆ. ಆರೋಪಿಯು ಈ ಹಿಂದೆ ಹೆಣ್ಣೂರು ಪೊಲೀಸ್ ಠಾಣಾ, ಕಾಡುಗೋಡಿ ಪೊಲೀಸ್ ಠಾಣೆಗಳಲ್ಲಿ ಮಾದಕ ವಸ್ತು ಮಾರಾಟಕ್ಕೆ ಸಂಬಂಧಿಸಿದಂತೆ 2 ಅಪರಾಧ ಪ್ರಕರಣಗಳು ದಾಖಲಾಗಿರುವುದು ತಿಳಿದುಬಂದಿದೆ. ಇತ್ತೀಚೆಗೆ ಜೈಲಿನಿಂದ ಬಿಡುಗಡೆಯಾದ ಬಳಿಕ ಆರೋಪಿಯು ಪುನಃ ತನ್ನ ಅಕ್ರಮ ಚಟುವಟಿಕೆಗಳನ್ನು ತೊಡಗಿಕೊಂಡಿದ್ದಾನೆ. ಸಿಸಿಬಿ ಎಎನ್ಡಬ್ಲ್ಯೂ ಅಧಿಕಾರಿಗಳು ಅವನ ಚಲನವಲನಗಳ ಮೇಲೆ ನಿಗಾ ವಹಿಸಿ ಮತ್ತೆ ಮಾದಕ ವಸ್ತು ಮಾರಾಟದಲ್ಲಿ ತೊಡಗಿದ್ದಾಗ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಮಾದಕ ವಸ್ತುಗಳ ಮೂಲ ಪತ್ತೆ, ಹಿಂದಿನ ಹಾಗೂ ಮುಂದಿನ ಸಂಪರ್ಕ ಕೊಂಡಿಗಳನ್ನು ಗುರುತಿಸುವುದು ಮತ್ತು ಜಾಲದಲ್ಲಿ ಭಾಗಿಯಾಗಿರುವ ಇತರ ಆರೋಪಿಗಳನ್ನು ಪತ್ತೆ ಹಚ್ಚುವ ಕುರಿತು ಹೆಚ್ಚಿನ ತನಿಖೆಯನ್ನ ಸಿಸಿಬಿಯ ಪೊಲೀಸರು ಮುಂದುವರೆಸಿದ್ದಾರೆ. ಮಾದಕ ವಸ್ತು ಸಾಗಣೆ ಮತ್ತು ಮಾರಾಟದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಲ್ಲಿ ಹಾಗೂ ನಾಗರಿಕರ ಸುರಕ್ಷತೆ ಮತ್ತು ಕಲ್ಯಾಣವನ್ನು ಕಾಪಾಡುವಲ್ಲಿ ಬೆಂಗಳೂರು ನಗರ ಪೊಲೀಸ್ ಇಲಾಖೆ ತನ್ನ ದೃಢ ಬದ್ಧತೆಯನ್ನ ಹೊಂದಿದ್ದು ಡ್ರಗ್ ಪೆಡ್ಲರ್ಗಳ ಮೇಲೆ ನಿರಂತರ ದಾಳಿಯನ್ನ ಮುಂದುವರೆಸಿದ್ದಾರೆ. ಬಂಧಿತ ವಿದೇಶಿ ಡ್ರಗ್ ಪೆಡ್ಲರ್ನಿಂದ 5,15 ಲಕ್ಷ ರೂಪಾಯಿ ಮೌಲ್ಯದ 2 ಕೆಜಿ 500 ಗ್ರಾಂ ಎಂಡಿಎಂಎ ಹಾಗೂ 300 ಎಕ್ಸ್ಟಸಿ ಮಾತ್ರೆಗಳನ್ನು ಸಿಸಿಬಿ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಸಿಸಿಬಿ ಆಂಟಿ ನಾರ್ಕೋಟಿಕ್ಸ್ ವಿಂಗ್ 2 kgs 500 grams MDMA ಮತ್ತು 300 ecstasy pills ವರ್ತ್ 5.15 crores ಇದು ಕೂಡ ಮಾರ್ತಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸೀಸ್ ಆಗಿದೆ. ಇದರಲ್ಲಿ ಕೂಡ ಒಬ್ಬ ಫಾರಿನ್ ನ್ಯಾಷನಲ್ ಇನ್ವಾಲ್ವ್ ಅಂದ್ರೆ 1 ಅರೆಸ್ಟ್ ಆಗಿದೆ. ಬಟ್ ಇದರಲ್ಲಿ ಡೀಟೇಲ್ ಆಗಿ ಯಾಕೆಂದ್ರೆ ಇನ್ನು 2 ಕೇಸ್ ಪ್ರಕರಣದಲ್ಲಿ ಅವರು ಅರೆಸ್ಟ್ ಆಗಿ ಒಳಗೋಗಿದ್ರು. ನಮ್ಮ ಜೈಲಿಂದ ಬಿಡುಗಡೆ ಆದ್ಮೇಲೆ ಮತ್ತೆ ಈ ತರ ಮಾಡಿದಾರೆ ಅವರು. ಸೊ ಇವ್ರ ಬಗ್ಗೆ ಸ್ಟ್ರಿಕ್ಟ್ ಕ್ರಮ ತಗೊಳ್ಳಿಕ್ಕೆ ನಾವು ನಮ್ಮ ಟೀಮ್ಗೆ ಇನ್ಸ್ಟ್ರಕ್ಟ್ ಮಾಡಿದ್ದೀನಿ. ನಮ್ಮ ಏನೇನು ಬೇರೆ ಬೇರೆ ಸ್ಟ್ರಿಕ್ಟ್ ಆಕ್ಷನ್ಸ್ ಇದೆ ಅದು ತಗೊಳ್ತೀವಿ. ಬಟ್ ಜೊತೆಗೆ ಇದು ಎಲ್ಲಿಂದ ಬಂತು ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ತನಿಖೆ ಮಾಡ್ತಾ ಇದ್ದೀವಿ. ಈ ಪರ್ಟಿಕ್ಯುಲರ್ ಕೇಸ್ ಅಲ್ಲಿ 300 ಎಕ್ಸ್ಟಸಿ ಪಿಲ್ ಇದೆ. ಅದು ಒಂದೊಂದು ಪಿಲ್ದು ಅಂದಾಜ್ 3 to 5,000 ವರೆಗೆ ರೇಟ್ ಇರ್ತದೆ. ಸೊ ಅದಕ್ಕೋಸ್ಕರ ಇದರದ್ದು ವ್ಯಾಲ್ಯೂ ಜಾಸ್ತಿ ಆಗಿ ಟೋಟಲ್ 5.15 crores ಆಗಿದೆ. ಈ ಕಾರ್ಯಾಚರಣೆಯನ್ನ ಹೆಚ್ಚುವರಿ ಪೊಲೀಸ್ ಆಯುಕ್ತರಾದ ಅಜಯ್ ಹಿಲೋರಿ ಹಾಗೂ ಡಿಸಿಪಿ ರಾಜಾ ಇಮಾಮ್ ಖಾಸಿಂ ಅವರುಗಳ ನಿರ್ದೇಶನದಂತೆ ಎಸಿಪಿ ಮಹಾನಂದ್ ಅವರ ಮಾರ್ಗದರ್ಶನದಲ್ಲಿ ಸಿಸಿಬಿ ಪೊಲೀಸ್ ಇನ್ಸ್ಪೆಕ್ಟರ್ ಶಿವರಾಜ್ ಅವರ ನೇತೃತ್ವದಲ್ಲಿ ಎಎಸ್ಐಗಳಾದ ವೆಂಕಟೇಶ್ ಮೂರ್ತಿ, ದೇವರಸಯ್ಯ, ಸಿಬ್ಬಂದಿಗಳಾದ ಮಂಜುನಾಥ್, ಲೋಕೇಶ್, ವಿನಯ್, ನೂರ್, ಪರಮೇಶ್ವರ, ಶಂಕರ್ ಅವರುಗಳ ತಂಡ ಡ್ರಗ್ ಪೆಡ್ಲರ್ನನ್ನ ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.